ಹಲೋ ಗೆಳೆಯರಿ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಫೆಬ್ರವರಿ 20, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲನ್ನು ನೋಡೋದಾದರೆ, ಇಂಡಿಯಾ ಸೀಸ್ ಫ್ಯೂಚರ್ ನಾಟ್ ಫಿಯರ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇಸ್ ಮೋದಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ಅಂತ ಬಂದಾಗ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಚಾಲೆಂಜಸನ್ನು ಗಮನ ಹರಿಸ್ಬೋದು. ಆರ್ಟಿಫಿಷಿಯಲ್ ಇಂಪ್ಯಾಕ್ಟ್ ಸಮಿಟ್ 2026 ಅಂತ ಬಂದಾಗ ಭಾರತ ಹೋಸ್ಟ್ ಮಾಡಲಿದೆ ಅನ್ನುವಂಥ ಆಸ್ಪೆಕ್ಟ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೀವಿ. ನ್ಯೂ ದೆಹಲಿನಲ್ಲಿ ನಡೆದಿರುವಂತಹ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ನಡಿಯಲ್ಲಿ ಯಾವ ರೀತಿಯಂಥ ಥೀಮ್ ಇತ್ತು, ಫೋಕಸ್ ಇತ್ತು ಹಾಗೂ ನಮ್ಮ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಪ್ರಸ್ತುತವಾಗಿ ಗ್ಲೋಬಲ್ ಸೌತಿಂದ ಹೋಸ್ಟ್ ಮಾಡ್ತಾ ಇರತಕ್ಕಂಥ ಒಂದು ಫಸ್ಟ್ ಸಮಿಟ್ ಅಂತಲೇ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಇಲ್ಲಿರುವಂಥ ಒಂದು ಥೀಮ್ ಯಾವ ರೀತಿಯಾಗಿದೆ ಅಂತಂದರೆ, ಹ್ಯೂಮನ್ ಸೆಂಟ್ರಿಕ್ ಆಗಿರ್ತಕ್ಕಂಥ, ಇನ್ಕ್ಲೂಸಿವ್ ಆಗಿರ್ತಕ್ಕಂಥ, ಒಂದು ಎಥಿಕಲ್ ಆಗಿರ್ತಕ್ಕಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಇಂಪ್ಯಾಕ್ಟನ್ನು ನಾವು ಇಲ್ಲಿ ಗಮನ ಹರಿಸಬೇಕು ಅಂತ. ಇಲ್ಲಿ ಹ್ಯೂಮನ್ ಸೆಂಟ್ರಿಕ್ ಬೇಸ್ಡ್ ಆಗಿರುವಂಥ ಒಂದು ಥೀಮನ್ನು ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೋದಿಜಿಯವರು ಸಹ ಹೈಲೈಟ್ ಮಾಡೋ ಪ್ರಕಾರ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ಭಾರತ ಒಂದು ಫ್ಯೂಚರನ್ನು ನೋಡುತ್ತೆ ಹೊರತಾಗಿ ಫಿಯರ್ ಅನ್ನುವಂಥದ್ದಲ್ಲ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಯಾವ ರೀತಿ ಅಂತ ಒಂದು ಬೆನಿಫಿಟ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಭಾರತದ ಒಂದು ಪರ್ಸ್ಪೆಕ್ಟಿವನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಮಷೀನ್ ಸೆಂಟ್ರಿಕ್ಕಿಂದ ಹ್ಯೂಮನ್ ಸೆಂಟ್ರಿಕ್ ಕಡೆ ಮೂವ್ ಆಗಬೇಕು ಅನ್ನುವಂಥದ್ದನ್ನು ಸಹ ಎಂಫಸಿಸ್ ಮಾಡ್ತಾ ಇದ್ದಾರೆ. ಡೆಮೋಕ್ರಟೈಸೇಷನನ್ನು ನಾವಿಲ್ಲಿ ತರಬೇಕು, ಎಲ್ಲರಿಗೂ ಸಹ ಎಕ್ಸೆಸಿಬಲ್ ಇರುವಂತೆ ಮಾಡಬೇಕು, ಗ್ಲೋಬಲ್ ಸೌತ್ಗೆ ಒಂದು ಬೆನಿಫಿಟನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಒಂದು ಟೆಕ್ನಾಲಜಿ ಸರಿಯಾದಂತಹ ಒಂದು ಡೈರೆಕ್ಷನನ್ನು ಐಡೆಂಟಿಫೈ ಮಾಡೋದ್ರಲ್ಲೂ ಎಷ್ಟು ಮಟ್ಟಿಗೆ ಒಂದು ಸಹಕಾರಿ ಆಗಿದೆ ವೆನ್ ಇಟ್ ಕಂಪೇರ್ಸ್ ಟು ದ GPS ಅನ್ನುವಂಥದ್ದನ್ನು ಫೋಕಸ್ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಫ್ರೇಮ್ವರ್ಕ್ ಅಂತಂದರೆ ಮಾನವ್ ಅನ್ನುವಂಥ ಒಂದು ಫ್ರೇಮ್ವರ್ಕನ್ನು ತರ್ತಾ ಇದ್ದಾರೆ. ಇದರ ಒಂದು ಫುಲ್ ಫಾರ್ಮ್ ಯಾವ ರೀತಿಯಾಗಿದೆ ಅಂತಂದರೆ, M ಫಾರ್ ಮಾರಲ್ ಆ್ಯಂಡ್ ಎಥಿಕಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಆಗಿರ್ಬೋದು. A ಅಂತಂದರೆ ಅಕೌಂಟೇಬಲ್ ಆಗಿರ್ತಕ್ಕಂಥ ಒಂದು ಗವರ್ನೆನ್ಸನ್ನು ತರಬೇಕು ವೆನ್ ಇಟ್ ಕಮ್ಸ್ ಟು ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡೆಲ್ಸ್. ಹಾಗೂ ನ್ಯಾಷನಲ್ ಸಾವರಿನಿಟಿಗೆ ಸಂಬಂಧಪಟ್ಟಂತೆ ನಾವು ಫೋಕಸನ್ನು ಮಾಡಬೇಕು. ಕೇವಲ ಒಂದು ಡೇಟಾವನ್ನು ನಾವು ಕಲೆಕ್ಟ್ ಮಾಡಬೇಕು ಅಥವಾ ಈ ಒಂದು ಡೇಟಾದಿಂದ ಬೆನಿಫಿಟ್ ಆಗುತ್ತೆ ಫ್ಯೂಚರಿಸ್ಟಿಕಲ್ಲಿ ಅನ್ನೋದ್ರ ಬದಲಾಗಿ ಒಂದು ನ್ಯಾಷನಲ್ ಸಾವರಿನಿಟಿಗೂ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ನಿಗಾ ವಹಿಸಬೇಕು ಅನ್ನುವಂಥದ್ದಾಗಿರ್ಬೋದು. ಎಕ್ಸೆಸಿಬಿಲಿಟಿಗೆ ಸಂಬಂಧಪಟ್ಟಂತೆ A ಅನ್ನು ನಾವು ಗಮನ ಹರಿಸ್ಬೋದು, ಇನ್ಕ್ಲೂಸಿವ್ ಆಗಿರುವಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗೂ V ಅಂದರೆ ವ್ಯಾಲಿಡ್ ಆ್ಯಂಡ್ ಲೆಜಿಟಿಮೇಟ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಲ್ಲಿ ಒಟ್ಟಾರೆ ಆಗಿರುವಂಥ ಫೋಕಸ್ ಅಂತಂದರೆ ಎಥಿಕಲ್ ಆಗಿರ್ತಕ್ಕಂತಹ, ರೆಸ್ಪಾನ್ಸಿಬಲ್ ಆಗಿರ್ತಕ್ಕ, ಒಂದು ಸವರಿನ್ ಆಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗವರ್ನೆನ್ಸನ್ನು ತರುವಂಥದ್ದು. ಇಲ್ಲಿ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ವರ್ಷನ್ ಯಾವ ರೀತಿಯಾಗಿದೆ ಅಂತಂದರೆ ಭಾರತ ಏನು ಮಾಡಬೇಕಾಗಿದೆ, ಒಂದು ಸೆಮಿ ಕಂಡಕ್ಟರ್ ಅಂತ ಬಂದಾಗ ಅಥವಾ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ಹೆಚ್ಚು ಡೆವಲಪ್ಮೆಂಟನ್ನು ಕಾಣಬೇಕಾಗಿದೆ. ಇದರಿಂದ ಒಂದು ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳಿಕ್ಕಾಗಿರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಆಗಿರ್ಬೋದು, ಡೇಟಾವನ್ನು ಸೆಕ್ಯೂರ್ ಮಾಡಲಿಕ್ಕೆ ಬೇಕಾಗಿರುವಂಥ ಆಸ್ಪೆಕ್ಟ್ ಆಗಿರ್ಬೋದು, IT ಬ್ಯಾಕ್ಬೋನನ್ನು ಸ್ಟ್ರಾಂಗ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಸ್ಟಾರ್ಟಪ್ಗಳನ್ನು ತರೋದ್ರ ಮುಖಾಂತರ ಆಗಿರ್ಬೋದು, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಒಂದು ಮಾಡೆಲನ್ನು ಪ್ರಮೋಟ್ ಮಾಡೋದಾಗಿರ್ಬೋದು, ಲೋಕಲ್ ಲ್ಯಾಂಗ್ವೇಜ್ ನಡಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲನ್ನು ಸ್ಟ್ರಾಂಗಾಗಿ ಮಾಡುವಂಥದ್ದಾಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಡೆಲ್ ಇದೆಲ್ಲ ಭಾಷಿಣಿ ಅಂತಕ್ಕಂಥ ಮಾಡೆಲನ್ನು ಸಹ ಇವಾಗ ಪಾಪ್ಯುಲರೈಸ್ ಆಗಿ ಮಾಡ್ತಾ ಇರೋದನ್ನು ಗಮನ ಹರಿಸ್ಬೋದು. ಈ ಒಂದು ಮಾಡೆಲ್ ನಡಿಯಲ್ಲಿ ಭಾರತದ 7 ಲ್ಯಾಂಗ್ವೇಜ್ನ ಮುಖಾಂತರ ಒಂದು ಲೈವ್ ಸ್ಟ್ರೀಮಿಂಗ್ ಟ್ರಾನ್ಸ್ಲೇಷನ್ ಕಂಡೀಷನನ್ನು ಎನ್ಶೋರ್ ಮಾಡ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್. ಭಾಷಿಣಿ ಮಾಡೆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲನ್ನು ಯೂಸ್ ಮಾಡೋದ್ರ ಮುಖಾಂತರ ಈ ರೀತಿಯಾಗಿ ಭಾರತದಲ್ಲಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂಥ ಎಕೋಸಿಸ್ಟಮನ್ನು ಸ್ಟ್ರಾಂಗ್ ಮಾಡುವಂಥದ್ದು. ನಾವು ಯಾವುದೇ ರೀತಿಯಂಥ ಒಂದು ಪಾಲಿಸಿಯನ್ನು ತರುವಾಗ ಆಗಿರ್ಬೋದು ಅಥವಾ ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದು ಥೀಮನ್ನು ಅದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದಾದರೆ ಹ್ಯೂಮನ್ ಸೆಂಟ್ರಿಕ್ ಅಪ್ರೋಚನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಎಥಿಕಲ್ ಆಗಿ ನಾವು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ರೆಗ್ಯುಲೇಟ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು. ಡೇಟಾಗೆ ಸಂಬಂಧಪಟ್ಟಂಥ ಒಂದು ಪ್ರೊಟೆಕ್ಷನನ್ನು ತೋರಿಸ್ಬೇಕು. ಡೇಟಾ ಸೆವೆನಿಟಿ ಆಸ್ಪೆಕ್ಟ್ ಆಗಿರ್ಬೋದು, ಇನ್ಕ್ಲೂಸಿವ್ ಆಗಿರುವಂತಹ ಒಂದು ಗ್ರೋತನ್ನು ನಾವಿಲ್ಲಿ ಕಾಣಬೇಕು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದ್ರ ಮುಖಾಂತರ ಪಾಸಿಬಲ್ ಇದೆ. ವೈ? ಬಿಕಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಸಾಕಷ್ಟು ಸೆಕ್ಟರ್ಸ್ ನಡಿಯಲ್ಲಿ ಬೆನಿಫಿಟನ್ನು ನಾವು ಕಾಣ್ತೇವೆ. ಹೆಲ್ತ್ ಸೆಕ್ಟರ್ ಅಂತ ತೆಗೆದುಕೊಳ್ಳೋದಾದರೆ, ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಬಂದಾಗ, ಎಜುಕೇಷನ್ ಸೆಕ್ಟರ್, ಗವರ್ನೆನ್ಸ್ ಆಸ್ಪೆಕ್ಟ್ ನಡಿನಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಇಂಪಾರ್ಟೆನ್ಸನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಕಂಡೀಷನನ್ನು ನೋಡಿದಾಗ ಅದರಲ್ಲೂ ಗ್ಲೋಬಲ್ ಸೌತ್ಗೆ ಬೇಕಾಗ್ತಕ್ಕಂಥ ಒಂದು ಬೆನಿಫಿಟನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡಲಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿಯೂ ಸಹ ಒಂದು
ಟ್ರಸ್ಟನ್ನು ಡೆವಲಪ್ ಮಾಡುವಂಥ ಹಂತದಲ್ಲಿ ಈ ಫ್ರೇಮ್ವರ್ಕ್ ಸಹಕಾರಿ ಆಗಲಿದೆ ಅಂತಲೇ ಹೇಳ್ಬೋದು. ಸಪ್ಲೈ ಚೈನ್ ಸೆಕ್ಯೂರಿಟಿಯನ್ನು ತರೋದು ಇಂಪಾರ್ಟೆಂಟು ವೆನ್ ಇಟ್ ಕಮ್ಸ್ ಟು ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾಕೆಂದರೆ ಇದರಿಂದ ಬೇರೆ ಇಂಪ್ಯಾಕ್ಟ್ಗಳು ಆಗುತ್ತೆ. ಡೇಟಾಗೆ ಸಂಬಂಧಪಟ್ಟಂಥ ಒಂದು ಚಾಲೆಂಜನ್ನು ನೋಡ್ತಾ ಇದ್ದೀವಿ. ಸೈಬರ್ ಕ್ರೈಮ್ಸ್ಗಳು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಕಾಪಿರೈಟ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ಫ್ಯೂಚರಿಸ್ಟಿಕಲಿ ಒಂದು ಥ್ರೆಟ್ ಇರುತ್ತೆ. ಸೊ ಹಾಗಾಗಿ ಒಂದು ಸೆಕ್ಯೂರಿಟಿನೂ ಸಹ ತರೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮೇಜರ್ ಫೋಕಸ್ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಗವರ್ನೆನ್ಸನ್ನು ತರುವಂಥದ್ದಾಗಿರ್ಬೋದು, ಹಾಗೂ ಟ್ರಸ್ಟೆಡ್ ಡೇಟಾಗೆ ಸಂಬಂಧಪಟ್ಟಂಥ ಒಂದು ಫ್ರೇಮ್ವರ್ಕನ್ನು ತರಬೇಕಾಗುತ್ತೆ. ಸೆಕ್ಯೂರಿಟಿ ಕನ್ಸರ್ನನ್ನು ಸಹ ನಾವಿಲ್ಲಿ ಫೇಸ್ ಮಾಡಬೇಕಾಗಿರೋದನ್ನು ನೋಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಮೇನ್ಸ್ ಹಾಗೂ ಪ್ರಿಲಿಮ್ಸಲ್ಲಿ ಸಹ ಇಂಪಾರ್ಟೆಂಟ್ಲಿ ಬೇಕಾಗಿರ್ತಕ್ಕಂಥ ಒಂದು ಇಶ್ಯೂ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ಸುಪ್ರೀಂ ಕೋರ್ಟ್ ಸ್ಲ್ಯಾಮ್ಸ್ ಅನ್ಚೆಕ್ಡ್ ಫ್ರೀಬೀಸ್ ಕ್ವಶನ್ಸ್ ಅಪೀಸ್ಮೆಂಟ್. ಈ ಒಂದು ಇಶ್ಯೂ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಇವಾಗ ಸುಪ್ರೀಂ ಕೋರ್ಟ್ ಫ್ರೀಬೀಸ್ಗೆ ಸಂಬಂಧಪಟ್ಟಂತೆ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ. ಅನ್ನೆಸೆಸರಿ ಆಗಿರ್ತಕ್ಕಂಥ ಫ್ರೀಬೀಸನ್ನು ಅನೌನ್ಸ್ ಮಾಡಬಾರ್ದು ಅಂತ ಒಂದು ಬೆಂಚನ್ನು ರೆಡಿ ಮಾಡಿದರು. ಈ ಒಂದು ಬೆಂಚ್ನ ಹೆಡ್ಡು ಸೂರ್ಯಕಾಂತ್ ಅವರಾಗಿದ್ದರು ಅಂತ ಹೇಳ್ಬೋದು. ಇವಾಗ ಫ್ರೀಬೀಸ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಒಂದು ತಮಿಳುನಾಡಲ್ಲಿರುವಂತಹ ಪವರ್ ಡಿಸ್ಟ್ರಿಬ್ಯೂಷನ್ ಕೇಸ್ಗೆ ಸಂಬಂಧಪಟ್ಟಂತೆ, ತಮಿಳುನಾಡು ಪವರ್ ಡಿಸ್ಟ್ರಿಬ್ಯೂಷನ್ ಕಾರ್ಪೊರೇಷನ್ ಲಿಮಿಟೆಡ್ ಮೇಲೆ ಇರುವಂಥ ಒಂದು ಕೇಸ್ನ ಆಧಾರದ ಮೇಲೆ ಇವಾಗ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸ್ಕೀಮ್ಸ್ಗಳನ್ನು ಅನೌನ್ಸ್ ಮಾಡ್ತಾರೆ. ಈ ಒಂದು ಸ್ಕೀಮನ್ನು ಅನೌನ್ಸ್ ಮಾಡುವಂಥ ಹಂತದಲ್ಲಿ ಅದು ವೆಲ್ಫೇರಿಸ್ಟಿಕ್ ಆಸ್ಪೆಕ್ಟನ್ನು ಹೊಂದಿದೆನಾ ಅಥವಾ ಅದು ಫ್ರೀ ಬೀನಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ಗಳು ಇವಾಗ ಕ್ರಿಯೇಟ್ ಆಗ್ತಾ ಇದೆ. ಬಿಕಾಸ್ ವೋಟರ್ ಬೇಸನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇಟ್ಕೊಂಡು ಸಾಕಷ್ಟು ಯೋಜನೆಗಳನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಇವಾಗ ಕರ್ನಾಟಕ ಸರ್ಕಾರವನ್ನೇ ತೆಗೆದುಕೊಳ್ಳುವಂಥದ್ದಾದರೆ ಎಷ್ಟೊಂದು ಯೋಜನೆಗಳನ್ನು 5 ಗ್ಯಾರಂಟಿ ಸ್ಕೀಮ್ ಅಂತ ತೆಗೆದುಕೊಂಡು ಬಂದಿದ್ದಾರಲ್ಲ, ಅವೆಲ್ಲ ಫ್ರೀ ಬೀಸ್ ನಡಿಯಲ್ಲೇ ಕಂಡುಬರುತ್ತೆ. ಬಿಕಾಸ್ ವೆಲ್ಫೇರಿಸ್ಟಿಕ್ಕನ್ನು ಹೊರತುಪಡಿಸಿ ಅವ್ರಿಗೆ ವೋಟಿಂಗ್ ಬೇಸನ್ನು ಎನ್ಹಾನ್ಸ್ ಮಾಡೋದೇ ಒಂದು ಬಿಗ್ಗೆಸ್ಟ್ ಇಂಟೆನ್ಷನ್ ಆಗಿರುತ್ತೆ ಅಂತ ಹೇಳ್ಬೋದು. ಇವಾಗ ಲ್ಯಾಪ್ಟಾಪನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಸೈಕಲ್ಸ್ಗಳನ್ನು ಕೊಡುವಂಥದ್ದಾಗಿರ್ಬೋದು, ಅಥವಾ ಫ್ರೀ ಆಗಿರುವಂಥ ಒಂದು ಸಿಲಿಂಡರ್ಸನ್ನು ಪ್ರೊವೈಡ್ ಮಾಡೋದು, ಎಲೆಕ್ಟ್ರಿಸಿಟಿಯನ್ನು ಪ್ರೊವೈಡ್ ಮಾಡೋದು, ಬಸ್ ಫೇರನ್ನು ಫ್ರೀ ಮಾಡುವಂಥದ್ದು, ಇವೆಲ್ಲವೂ ಸಹ ಫ್ರೀ ಬೀಸ್ ನಡಿಯಲ್ಲಿ ಕಂಡುಬರುತ್ತೆ. ಇವಾಗ ಸರ್ವೋಚ್ಚ ನ್ಯಾಯಾಲಯದ ಒಂದು ಕನ್ಸರ್ನನ್ನು ನೋಡಿದಾಗ ರಾಜ್ಯ ಸರ್ಕಾರಗಳು ಫ್ರೀ ಬೀಸನ್ನು ಇಂಡಿಸ್ಕ್ರಿಮಿನೇಟ್ಲಿ ಅನೌನ್ಸ್ ಮಾಡ್ತಾ ಇದ್ದಾವೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನುವಂಥ ಒಂದು ಪರಿವೇ ಇಲ್ಲ ಅಂತ ಹೇಳ್ತಾ ಇದೆ. ಹಾಗೂ ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ ಇವಾಗ ಅಪೀಸ್ಮೆಂಟ್ ಪಾಲಿಸೀಸ್ಗಳನ್ನು ನಾವು ಹೆಚ್ಚು ನೋಡ್ತೇವೆ. ಅಪೀಸ್ಮೆಂಟ್ ಪಾಲಿಸಿ ಅಂತಂದರೆ ಅವ್ರಿಗೆ ಬೇಕಾಗಿರೋದೇನು, ಓಟ್ ಮಾತ್ರ. ಪಬ್ಲಿಕ್ ಹ್ಯಾಪಿ ಇತ್ತಂದರೆ ಅವ್ರಿಗೆ ಆಟೋಮೆಟಿಕ್ಲಿ ಓಟ್ ಸಿಕ್ಕುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯಾದಂಥ ಒಂದು ಡೆಫಿಸಿಟನ್ನು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ಅವರು ನಿಗಾ ವಹಿಸ್ತಾನೆ ಇಲ್ಲ ಅಂತ ಹೇಳ್ಬೋದು. ಪ್ರಸ್ತುತವಾಗಿರ್ತಕ್ಕಂಥ ತಮಿಳ್ನಾಡು ಕೇಸನ್ನೇ ನೋಡೋದಾದರೆ, ತಮಿಳ್ನಾಡು ಪವರ್ ಸೆಕ್ಟರ್ ರೆವಿನ್ಯೂ ಗ್ಯಾಪ್ ಎಷ್ಟು ಮಟ್ಟಿಗಿದೆ ಅಂತಂದರೆ ನಿಯರ್ಲಿ 50,000 crore ಆ್ಯನ್ಯುವಲ್ ಬೇಸಿಸ್ ಮೇಲೆ ಇರುವಂಥ ಒಂದು ರೆವಿನ್ಯೂ ಗ್ಯಾಪನ್ನು ಕಾಣ್ತಾ ಇದ್ದೀವಿ. ಇದರಿಂದ ಕನ್ಸ್ಯೂಮರ್ಸ್ಗಳ ಮೇಲೆ ಒಂದು ಬರ್ಡನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಸ್ಟೇಟ್ ಮೇಲೂ ಸಹ ಒಂದು ಫಿಸ್ಕಲ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಅಂತ ಗಮನ ಹರಿಸ್ಬೋದು. ಸಂವಿಧಾನಾತ್ಮಕವಾಗಿ ವೆಲ್ಫೇರಿಸ್ಟಿಕ್ ಆಸ್ಪೆಕ್ಟ್ ಅಂತ ಬಂದಾಗ DPSP ನಡಿನಲ್ಲಿ ಒಂದು ಪ್ರೊವಿಷನ್ಸ್ಗಳನ್ನು ಕಾಣ್ತೇವೆ. ಅಂದರೆ ಸರ್ಕಾರಗಳು ಒಂದು ಯೋಜನೆಗಳನ್ನು ತರಬೇಕು. ಬಿಕಾಸ್ ಎಲ್ಲರಿಗೂ ಸಹ ಒಂದು ಶಿಕ್ಷಣವನ್ನು ಕೊಡುವಂಥ ಹಂತದಲ್ಲಿ, ಇನ್ಇಕ್ವಾಲಿಟಿಯನ್ನು ಹೋಗಲಾಡಿಸ್ತಕ್ಕಂಥ ಒಂದು ಹಂತದಲ್ಲಿ, ಒಟ್ಟಾರೆಗೆ ಒಂದು ವೆಲ್ಫೇರನ್ನು ಪ್ರಮೋಟ್ ಮಾಡಬೇಕು ಅನ್ನುವಂಥ ಹಂತದಲ್ಲಿ DPSPಯಲ್ಲಿರ್ತಕ್ಕಂಥ ಪ್ರೊವಿಷನ್ಸನ್ನು ಕಾಣ್ತಾ ಇದ್ದೀವಿ. ಇವಾಗ ವೆಲ್ಫೇರಿಸ್ಟಿಕ್ ಆಸ್ಪೆಕ್ಟ್ನ ಆಧಾರದ ಮೇಲೆ ನಾವು ಯೋಜನೆಯನ್ನು ಅನೌನ್ಸ್ ಮಾಡ್ತಾ ಇದ್ದೀವಿ ಅಂತ ಕನ್ಸಿಡರ್ ಮಾಡಬೇಕಾ, ಅಥವಾ ಫ್ರೀ ಬೀಸ್ನ ಆಸ್ಪೆಕ್ಟ್ನ ಆಧಾರದ ಮೇಲೆ, ಅಥವಾ ವೋಟರ್ ಬೇಸನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ ಅಂತ ಕನ್ಸಿಡರ್ ಮಾಡಬೇಕಾ ಅನ್ನೋದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇವಾಗ ಸರ್ಕಾರ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದೆ ಅಂತಂದರೆ ಅದು ಪಬ್ಲಿಕ್ ಮನಿಯನ್ನೇ ಎಕ್ಸ್ಪೆಂಡಿಚರ್ ಮಾಡಬೇಕು. ಫ್ರೀಬೀಸ್ಗಳ ಮೇಲೆ ಇನ್ವೆಸ್ಟ್ ಮಾಡೋದ್ರ ಬದಲಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರೋಡ್ಸ್, ಹಾಸ್ಪಿಟಲ್ಸ್, ಸ್ಕೂಲ್ಸ್ ಆಗಿರ್ಬೋದು, ಮೆಡಿಕಲ್ ಕಾಲೇಜಸ್ಗಳನ್ನು ಇಂಪ್ರೂವೈಸ್ ಮಾಡಲಿಕ್ಕೆ ಯಾಕೆ ಹಾಕಬಾರ್ದು? ಇವಾಗ ನೋಡಿ, ನಮ್ಮ ಬಜೆಟ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ನ ಮಾಡುವಾಗ ನಮ್ಮ GDPಯ ಒಂದು ಪರ್ಸೆಂಟೇಜ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ತೇವೆ. ಇದರಡಿನಲ್ಲಿ ಬೇಸಿಕಲಿ ಒಂದು R&Dಗೆ ಸಂಬಂಧಪಟ್ಟಂತೆ ಕನ್ಸರ್ನ್ ಇರುತ್ತೆ. ಎಜುಕೇಷನ್ ಆಗಿರ್ಬೋದು, ಪಬ್ಲಿಕ್ ಹೆಲ್ತ್ ಅಂತ ಬಂದಾಗ ನಾವು ಸರಿಯಾದಂಥ ಒಂದು ಎಕ್ಸ್ಪೆಂಡಿಚರ್ನ ಮಾಡೋದಿಲ್ಲ. ಹಾಗೂ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ವಲಯದ ಆಧಾರದ ಮೇಲೆ ಅಪ್ಲಿಕೇಶನ್ಸನ್ನು ನಾವು ಸರಿಯಾಗಿ ಮಾಡ್ತಾ ಇಲ್ಲ. ಅದೇ ಡೆವಲಪ್ಡ್ ನೇಷನ್ಸನ್ನು ನಾವು ನೋಡಿದಾಗ ಅವರು R&D ಮೇಲೆ, ಎಜುಕೇಷನ್ ಮೇಲೆ, ಹೆಲ್ತ್ ಮೇಲೆ ಎಷ್ಟು ಮಟ್ಟಿಗೆ ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಎಕ್ಸ್ಪೆಂಡಿಚರ್ನ ಮಾಡ್ತಾ ಇದ್ದೀವಿ. ಸೈಕಲ್ ಕೊಡೋದ್ರಲ್ಲಿ, ಲ್ಯಾಪ್ಟಾಪ್ ಕೊಡೋದ್ರಲ್ಲಿ, ಅಥವಾ ಎಲೆಕ್ಟ್ರಿಸಿಟಿಯನ್ನು ಕೊಡುವಂಥ ಹಂತದಲ್ಲಿ ಫ್ರೀಬೀಸ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಪೆಂಡಿಚರನ್ನು ಹೆಚ್ಚು ಮಾಡ್ತಾ ಇದ್ದೀವಿ. ಈ ಒಂದು ಫ್ರೀಬೀಸ್ಗಳು ಏನಿರುತ್ತಲ್ಲ, ಇದು ಪೊಲಿಟಿಕಲಿ ಡ್ರಿವನ್ ಕಂಡೀಷನನ್ನು ತೋರಿಸ್ತಾ ಇದೆ. ವೋಟರ್ ಬೇಸ್ಗೆ ಸಂಬಂಧಪಟ್ಟಂತೆ ಶಾರ್ಟ್ ಟರ್ಮಲ್ಲಿ ಎಲೆಕ್ಟೋರಲ್ ಗೇನನ್ನು ತೋರಿಸುತ್ತೆ, ಆದರೆ ಲಾಂಗ್ ಟರ್ಮಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ, ಪಬ್ಲಿಕ್ ಮೇಲೂ ಸಹ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ವೆಲ್ಫೇರಿಸ್ಟಿಕ್ ಆಸ್ಪೆಕ್ಟ್ ಅಂತ ಬಂದಾಗ ಇದು ಸಂವಿಧಾನಾತ್ಮಕವಾಗಿ ಸಪೋರ್ಟನ್ನು ಪಡೆದುಕೊಳ್ತಾ ಇದೆ. ಒಂದು ನೀಡ್ ಬೇಸ್ಡ್ ಅಪ್ರೋಚನ್ನು ಇಲ್ಲಿ ನಾವು ಕಾಣಬೇಕಾಗುತ್ತೆ. ಯಾವ ಒಂದು ಸೆಕ್ಷನ್ಗೆ ಪ್ರಾಬ್ಲಮ್ ಇದೆ ಅವರನ್ನು ಅಡ್ರೆಸ್ ಮಾಡುವಂಥ ಹಂತದಲ್ಲಿ ಲಾಂಗ್ ಟರ್ಮಲ್ಲಿ ಒಂದು ಕೆಪಾಸಿಟಿಯನ್ನು ಬಿಲ್ಡಿಂಗ್ ಮಾಡೋದ್ರಲ್ಲಿ ಸಹಕಾರಿ ಆಗುವಂಥದ್ದು. ಅಂದರೆ ಟಾರ್ಗೆಟೆಡ್ ಆಗಿರ್ತಕ್ಕಂಥ ಒಂದು ಇಂಟೆನ್ಷನನ್ನು ಇದು ಹೊಂದಿರುತ್ತೆ.
ಯೋಜನೆಯನ್ನು ತರುವಾಗ ಯಾವ ಸೆಕ್ಷನ್ಗೆ ಯಾವ ರೀತಿಯಾದಂಥ ಒಂದು ಯೋಜನೆಯನ್ನು ನಾವು ಪ್ರೊವೈಡ್ ಮಾಡೋದ್ರ ಮುಖಾಂತರ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಇಂಟೆನ್ಷನನ್ನು ಹೊಂದಿರುತ್ತೆ ವೆಲ್ಫೇರಿಸ್ಟಿಕ್ ಸ್ಕೀಮ್ಸ್ಗಳು. ಸೊ ಇಲ್ಲಿ ಪ್ರಸ್ತುತವಾಗಿ ಫ್ರೀಬೀಸ್ ಅಂತ ಬಂದಾಗ ಫಿಸ್ಕಲ್ ಡೆಫಿಸಿಟ್ನ ಒಂದು ಕನ್ಸರ್ನನ್ನು ಗಮನ ಹರಿಸ್ಬೋದು. ರೆವಿನ್ಯೂ ಹಾಗೂ ಎಕ್ಸ್ಪೆಂಡಿಚರ್ ಒಂದು ಗ್ಯಾಪ್ ಹೆಚ್ಚಾಗೋದನ್ನು ನೋಡ್ತಾ ಇದ್ವಿ. ಜೊತೆಗೆ ಸಬ್ಸಿಡೀಸ್ಗೆ ಸಂಬಂಧಪಟ್ಟಂಥ ಒಂದು ಬರ್ಡನು ಸಹ ಜಾಸ್ತಿ ಆಗುತ್ತೆ ಸರ್ಕಾರದ ಮೇಲೆ. ಸೊ ಹಾಗಾಗಿ ಒಂದು ಮಾರಲ್ ಹಜಾರ್ಡ್ ಕಂಡೀಷನ್ ಇವಾಗ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನನ್ನು ಮಾಡ್ತಾ ಇದೆ. ಸೋಷಿಯಲ್ ಜಸ್ಟಿಸನ್ನು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಸುಪ್ರೀಂ ಕೋರ್ಟ್ ಇವಾಗ ಫ್ರೀಬೀಸ್ಗಳನ್ನು ನಾವು ಟೂಲ್ ಆಗಿ ಕನ್ಸಿಡರ್ ಮಾಡೋದಿಲ್ಲ, ಎಲೆಕ್ಟೋರಲ್ ಪಾಪ್ಯುಲಿಸಮ್ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ರೆವಿನ್ಯೂ ಡೆಫಿಸಿಟ್ ಅಂದರೆ ಏನು, ಫಿಸಿಕಲ್ ಡೆಫಿಸಿಟ್ ಅಂತಂದರೆ ಏನು, ಸಬ್ಸಿಡಿ ಬರ್ಡನ್ ಅಂತಂದರೆ ಏನು, ಇದರ ಆಧಾರದ ಮೇಲೂ ಸಹ ಕ್ವಶನ್ಸ್ಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚು. ಹಾಗಾಗಿ ಈ ಒಂದು ಇಶ್ಯೂ ನಮಗೆ ಕ್ಲಿಯರಾಗಿ ಗೊತ್ತಿರಲಿ. ಈವನ್ ಫಾರ್ ಮೇನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಅಂತಲೇ ಹೇಳ್ಬೋದು. ಇನ್ನು ಮುಂದಿನದಾಗಿ ಫ್ಲೈಟ್ ಓವರ್ ರೀಚ್. ಡಿಸ್ರಪ್ಟಿವ್ ಬಿಹೇವಿಯರ್ ಮಸ್ಟ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಏರಿಂಗ್ ಆಫ್ ಗ್ರೀವೆನ್ಸಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂಥ ರೈಟ್ಸ್ ಆಸ್ಪೆಕ್ಟ್ ನಡೆಯಲ್ಲಿ GS ಪೇಪರ್ 3 ಅಂತ ಬಂದಾಗ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲಲ್ಲಿ ಏವಿಯೇಷನ್ ರೂಲ್ಸ್ ನಡೆಯಲ್ಲಿರ್ತಕ್ಕಂಥ ಪ್ರೊವಿಷನ್ಸನ್ನು ಪ್ಯಾಸೆಂಜರು ಗ್ಲೋಬಲ್ ಲೆವೆಲಲ್ಲಿ ವಯೋಲೇಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಅಂದರೆ ಅನ್ರೂಲಿ ಆ್ಯಕ್ಟಿವಿಟಿ ಅಂತಲೇ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅನ್ರೂಲಿ ಪ್ಯಾಸೆಂಜರ್ ಇನ್ಸಿಡೆಂಟ್ಗಳು ಗ್ಲೋಬಲಿ ಜಾಸ್ತಿ ಆಗ್ತಾ ಇದ್ದಾವೆ ಅಂತ. ಇದನ್ನು ಸಪೋರ್ಟ್ ಮಾಡಲಿಕ್ಕೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಆಧಾರದ ಮೇಲೆ ಪ್ರಸ್ತುತವಾಗಿ 2023ರಲ್ಲಿ ಸರಿಸುಮಾರು 480 ಪ್ರತಿ ಫ್ಲೈಟಿಗೆ ಒಂದು ಇನ್ಸಿಡೆಂಟ್ ಆಗ್ತಾನೆ ಇದೆ. ಅಂದರೆ ರೂಲ್ಸನ್ನು ಬ್ರೇಕ್ ಮಾಡುವಂಥದ್ದು. ಸೊ ಈ ಒಂದು ಹಂತದಲ್ಲಿ ಒಂದು ಡಿಸ್ರಪ್ಟಿವ್ ಕಂಡಕ್ಟ್ ಆಗ್ತಾ ಇದೆಯಲ್ಲ, ಹಾಗಾಗಿ ಒಂದು ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಂತ ಬಂದಾಗ ಭಾರತದಲ್ಲಿರುವಂಥ ಒಂದು ಸ್ಥಿತಿಗತಿ ಯಾವ ರೀತಿಯಾಗಿದೆ ಅಂತ ಆ ಥರ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಬ್ಯಾಕ್ಗ್ರೌಂಡ್ನ ಆಧಾರದ ಮೇಲೆ ಭಾರತದಲ್ಲಿ ಯಾವ ರೀತಿಯಾದಂಥ ಒಂದು ರೆಗ್ಯುಲೇಟರಿ ಫ್ರೇಮ್ವರ್ಕ್ ಇದೆ ಅಂತ ನೋಡಬೇಕು. ಏವಿಯೇಷನ್ ರೆಗ್ಯುಲೇಟರ್ ಅಂತ ಬಂದಾಗ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಸರಿಯಾದಂಥ ಒಂದು ರೂಲ್ಸನ್ನು ಫ್ರೇಮ್ ಮಾಡ್ತಾರೆ ಅಂತ ಹೇಳ್ಬೋದು. ರೀಸೆಂಟಾಗಿ ಮಾಡಿರ್ತಕ್ಕಂಥ ಒಂದು ಅಮೆಂಡ್ಮೆಂಟ್ ಅಂತಂದರೆ, ಒಂದು ವೇಳೆ ಅನ್ರೂಲಿ ಬಿಹೇವಿಯರನ್ನು ಎಕ್ಸ್ಪ್ರೆಸ್ ಮಾಡಿರ್ತಕ್ಕಂಥ ಹಂತದಲ್ಲಿ ಏರ್ಲೈನ್ಸ್ಗಳು ನಮ್ಮ ಮೇಲೆ ಫ್ಲೈಯಿಂಗನ್ನು ಬ್ಯಾನ್ ಮಾಡ್ಬೋದು ಫಾರ್ ನೆಕ್ಸ್ಟ್ 30 days. ಸೊ ಡೈರೆಕ್ಟಾಗಿ ಏರ್ಲೈನ್ಸ್ಗಳು ಏನು ಮಾಡ್ಬೋದು, ನೀವು ಸರಿಯಾದಂತಹ ಬಿಹೇವಿಯರನ್ನು ಇಲ್ಲಿ ಎನ್ಶೋರ್ ಮಾಡಿಲ್ಲ, ಹಾಗಾಗಿ ನಿಮ್ಮ ಮೇಲೆ 30 days ಅಷ್ಟು ನಾವು ಫ್ಲೈಯಿಂಗನ್ನು ಬ್ಯಾನ್ ಮಾಡುವಂಥ ಒಂದು ಅಧಿಕಾರವನ್ನು ಹೊಂದಿದ್ದೇವೆ ಅಂತ ಏರ್ಲೈನ್ಸ್ಗಳು ನಮಗೆ ಒಂದು ರೀಸನನ್ನು ಕೊಡಬಹುದು. ಸೊ ಈ ಒಂದು ಹಂತದಲ್ಲಿ ಅನ್ರೂಲಿ ಬಿಹೇವಿಯರನ್ನು ಎಕ್ಸ್ಪಾನ್ಷನ್ ಮಾಡಿದ್ದಾರೆ. ಹಾಗೂ ಯಾವುದೇ ರೀತಿಯಾದಂಥ ಒಂದು ಇಂಡಿಪೆಂಡೆಂಟ್ ಕಮಿಟಿಯನ್ನು ಸಹ ಇಲ್ಲಿ ಸೆಟಪ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಲೇ ಗಮನ ಹರಿಸ್ಬೋದು. ಈ ರೀತಿಯಾದಂಥ ಡೈರೆಕ್ಷನನ್ನು ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇವಾಗ ಪ್ರೊವೈಡ್ ಮಾಡ್ತಾ ಇದೆ. ಅನ್ರೂಲಿ ಬಿಹೇವಿಯರ್ ಅಂದರೆ ಯಾವ ರೀತಿಯಾಗಿರುತ್ತೆ, ಇವಾಗ ಅನ್ನೆಸೆಸರಿ ಫ್ಲೈಟ್ ನಡೆಯಲ್ಲಿ ಸ್ಮೋಕಿಂಗನ್ನು ಮಾಡುವಂಥದ್ದು, ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡುವಂಥದ್ದು, ಡೊಮೆಸ್ಟಿಕ್ ಫ್ಲೈಟ್ ನಡೆಯಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದನ್ನು ಪ್ರೊಹಿಬಿಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅನ್ಅಥರೈಸ್ಡ್ ಆಗಿರುವಂತಹ ಲೈಫ್ ಸೇವಿಂಗ್ ಇಕ್ವಿಪ್ಮೆಂಟ್ಸ್ಗಳನ್ನು ಯೂಸ್ ಮಾಡೋದು, ಇಂಟಾಕ್ಸಿಕೇಷನ್ ರಿಲೇಟೆಡ್ ಇರುವಂಥ ಎಲ್ಲ ಮಿಸ್ಕಂಡಕ್ಟನ್ನು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಅನ್ರೂಲಿ ಬಿಹೇವಿಯರ್ ಅಂದರೆ ಯಾವ ರೀತಿಯಾಗಿದೆ ಅಂತ. ಈ ಮೊದಲು ಅನ್ರೂಲಿ ಬಿಹೇವಿಯರ್ ಮೇಲೆ ಪೆನಾಲ್ಟಿಯನ್ನು ಹಾಕಬೇಕು ಅಂತ ಅಂದಾಗ ಏರ್ಲೈನ್ಸ್ ಇಂಡಿಪೆಂಡೆಂಟ್ ಕಮಿಟಿಗೆ ಒಂದು ರಿಪೋರ್ಟನ್ನು ಕೊಡಬೇಕಾಗ್ತಿತ್ತು. ಈ ಒಂದು ಇಂಡಿಪೆಂಡೆಂಟ್ ಕಮಿಟಿಯ ಹೆಡ್ಡು ರಿಟೈರ್ಡ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಇರ್ತಿದ್ರು. ಸೊ ಇವರಿಗೆ ಒಂದು 45 ದಿನಗಳ ಕಾಲ ಅವಕಾಶವನ್ನು ಕೊಡ್ತಿದ್ರು. ಒಂದು ಕೇಸ್ಗೆ ಸಂಬಂಧಪಟ್ಟಂತೆ 45 days ಲಿಮಿಟೇಷನನ್ನು ಇಡ್ತಿದ್ರು. ಅದರ ಅಡಿನಲ್ಲಿ ಆ ವ್ಯಕ್ತಿಯ ಬಿಹೇವಿಯರ್ ಏನಾದರೂ ಡ್ಯಾಮೇಜನ್ನು ಕ್ರಿಯೇಟ್ ಮಾಡಿದೆ ಅಥವಾ ಒಂದು ಪನಿಷ್ಮೆಂಟ್ ಕೊಡಲಿಕ್ಕೆ ಯೋಗ್ಯತೆ ಇದೆ ಅನ್ನುವಂಥದ್ದಾದರೆ ಆ ವ್ಯಕ್ತಿಯ ಹೆಸರನ್ನು ಆಫಿಷಿಯಲಿ ಒಂದು ನೋ ಫ್ಲೈ ಲಿಸ್ಟ್ ನಡಿನಲ್ಲಿ ಹಾಕೋದಾಗಿ ನಾವು ನೋಡ್ಬೋದಿತ್ತು. ಸೊ ಈ ರೀತಿಯಾಗಿ ಒಂದು ಪ್ಯಾಸೆಂಜರ್ ಮೇಲೆ ಚಾರ್ಜಸನ್ನು ತೆಗೆದುಕೊಳ್ಳೋದಾಗಿ ನಾವು ಗಮನ ಹರಿಸ್ಬೋದು. ಈ ಪ್ರಪೋಸ್ ಮಾಡಿರ್ತಕ್ಕಂಥ ಒಂದು ಚೇಂಜಸ್ ನಡಿಯಲ್ಲಿ ಕಮಿಟಿಗೆ ಏನೂ ರೆಫರ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಏರ್ಲೈನ್ಸ್ಗಳು ಡೈರೆಕ್ಟಾಗಿ 30 days ಫ್ಲೈಟ್ ಬ್ಯಾನನ್ನು ಇಂಪೋಸ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಪೋರ್ಟಿಂಗ್ ಕಂಡೀಷನ್ ಏನಂತಂದರೆ ಫ್ಲೈಟ್ ಸೇಫ್ಟಿಯನ್ನು ಎನ್ಶೋರ್ ಮಾಡ್ಬೋದು. ಇಮಿಡಿಯೇಟಾಗಿ ಆ್ಯಕ್ಷನ್ನ ತೆಗೆದುಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕುತ್ತೆ ಅಂತ ಹೇಳ್ಬೋದು. ಪ್ಯಾಸೆಂಜರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಸೊ ಯಾವುದೇ ರೀತಿಯಾಗಿ ಪ್ರೊಸೀಜರ್ ನಡಿನಲ್ಲಿ ಡಿಲೇ ಆಗುವಂಥ ಒಂದು ಅವಶ್ಯಕತೆ ಇರೋದಿಲ್ಲ, ಇಮಿಡಿಯೇಟಾಗಿ ಬ್ಯಾನ್ ಮಾಡ್ಬೋದು. ಆದರೆ ಮೇಜರ್ ಕನ್ಸರ್ನ್ ಅಂತಂದರೆ ಸಮ್ಟೈಮ್ಸ್ ಪ್ಯಾಸೆಂಜರ್ಗೆ ಸಂಬಂಧಪಟ್ಟಂಥ ರೈಟ್ಸು ಸಹ ಇಲ್ಲಿ ವಯೋಲೇಟ್ ಆಗ್ತಾ ಇದೆ. ನೀವು ಯಾವೊಂದು ಆಧಾರದ ಮೇಲೆ ಬಿಹೇವಿಯರನ್ನು ಕಂಕ್ಲೂಡ್ ಮಾಡ್ತೀರಾ ಅನ್ನುವಂಥದ್ದು ಸಹ ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಪ್ಯಾಸೆಂಜರ್ಗೆ ಸಂಬಂಧಪಟ್ಟಂತೆ ಹಾಗೂ ಏರ್ಲೈನ್ ಸ್ಟಾಫ್ಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದೇ ಇರುವಂತೆ ಒಂದು ಬ್ಯಾಲೆನ್ಸನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಮಿಸ್ಯೂಸ್ ಆಗ್ತಕ್ಕಂಥ ಒಂದು ಸಾಧ್ಯತೆಯೂ ಜಾಸ್ತಿ.
ರೆವೆನ್ಯೂ ಡ್ರಿವನ್ ಡಿಸಿಷನನ್ನು ತೆಗೆದುಕೊಳ್ಬೋದಲ್ವಾ. ಮಿಸ್ಯೂಸನ್ನು ಮಾಡುವಂಥ ಸಾಧ್ಯತೆಗಳು ಇರುತ್ತೆ ಅಂತಲೇ ಹೇಳ್ಬೋದು. ಸಂವಿಧಾನಾತ್ಮಕವಾಗಿರುವಂಥ ಒಂದು ರೆಲೆವೆನ್ಸನ್ನು ನಾವು ಗಮನ ಹರಿಸಿದಾಗ ಡೆಫಿನೆಟ್ಲಿ ಆರ್ಟಿಕಲ್ 19 ಅದರಲ್ಲೂ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂತೆ ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎನ್ನು ಕನೆಕ್ಟ್ ಮಾಡ್ಬೋದು. ಆರ್ಟಿಕಲ್ 21 ಸಹ ನಾವು ಗಮನ ಹರಿಸಬೇಕಾಗುತ್ತೆ. ಯಾಕೆಂದರೆ ಪ್ಯಾಸೆಂಜರ್ ರೈಟ್ಗೆ ಸಂಬಂಧಪಟ್ಟಂತೆ ಹಾಗೂ ಏರ್ಲೈನ್ ಅಥಾರಿಟಿಗೆ ಸಂಬಂಧಪಟ್ಟಂತೆ ಹಾಗೂ ಸೇಫ್ಟಿಗೆ ಸಂಬಂಧಪಟ್ಟಂತಹ ಎಲ್ಲ ಆಸ್ಪೆಕ್ಟನ್ನು ನಾವು ಗಮನ ಹರಿಸಿದಾಗ ಸೊ ಪಾಲಿಸಿಯ ಒಂದು ಕನ್ಸರ್ನ್ ಏನಿದೆ ಅಂತಂದರೆ ಯಾವ ಒಂದು ಸೆಕ್ಷನ್ಗೂ ಸಹ ಹರ್ಟ್ ಆಗದೆ ಇರುವಂತೆ ಗ್ರೌಂಡ್ ರಿಯಾಲಿಟಿ ಯಾವ ರೀತಿಯಾಗಿದೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಇನ್ನು ಮುಂದಿನದಾಗಿ ಪ್ರೈವಸಿ, ಟ್ರಾನ್ಸ್ಪರೆನ್ಸಿ, ದೇರ್ ಮಸ್ಟ್ ಬಿ ನೋ ಇನ್ಫಾರ್ಮೇಷನ್ ಅಸಿಮೆಟ್ರಿ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸಿಟಿಜನ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಆಗುತ್ತೆ. ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ 2023ನಲ್ಲಿರ್ತಕ್ಕಂಥ ಸೆಕ್ಷನ್ 44 ಸಬ್ ಕ್ಲಾಸ್ 3ಯಲ್ಲಿರುವಂಥ ಒಂದು ಪ್ರೊವಿಷನ್ ಅಥಾರಿಟೀಸ್ಗಳು ಇವಾಗ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಪ್ರೊಟೆಕ್ಷನನ್ನು ಪ್ರೊವೈಡ್ ಮಾಡ್ತಾ ಇದೆ. ಅಂದರೆ ಪರ್ಸನಲ್ ಡೇಟಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುವಾಗ ಡಿನೇ ಮಾಡ್ಬೋದು ಅಂತ ನಾವು ನೋಡಿದ್ವಿ. ಈ ಒಂದು ಪ್ರೊವಿಷನ್ ಏನಿದೆಯಲ್ಲ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಇರ್ತಕ್ಕಂಥ ಸೆಕ್ಷನ್ 8 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಜೆಯಲ್ಲಿರುವಂಥ ಪ್ರೊವಿಷನನ್ನು ವಯೋಲೇಟ್ ಮಾಡ್ತಾ ಇದೆ. ಬಿಕಾಸ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ನಡಿಯಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಒಂದು ಹಕ್ಕನ್ನು ನಾವು ಕಾಣ್ತಾ ಇದ್ದೀವಿ, ರೈಟ್. ಸೊ ಇಲ್ಲಿ ಯಾವುದೇ ರೀತಿಯಾಗಿ ಪ್ರೈವಸಿಗೆ ಸಂಬಂಧಪಟ್ಟಂತಹ ಕನ್ಸರ್ನ್ ಬಂದಾಗ ಪಬ್ಲಿಕ್ ಇಂಟ್ರೆಸ್ಟ್ ಲಾರ್ಜ್ ಸ್ಕೇಲಲ್ಲಿದ್ದರೆ ಪ್ರೈವಸಿಯನ್ನು ಸಹ ನಾವಿಲ್ಲಿ ವಯೋಲೇಟ್ ಮಾಡಬೇಕಾಗುವಂಥ ಒಂದು ಪ್ರೊವಿಷನನ್ನು ಪ್ರೊವೈಡ್ ಮಾಡ್ತಾ ಇದೆ. ಈ ಒಂದು ಹಂತದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಇರ್ತಕ್ಕಂಥ ಒಂದು ಪ್ರಾಕ್ಟೀಸನ್ನು ಆರ್ಟಿಕಲಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸಂವಿಧಾನಾತ್ಮಕವಾಗಿ ಮೇಜರ್ ಇಶ್ಯೂ ಅಂತಂದರೆ ಆರ್ಟಿಕಲ್ 19 ಇದು ವಯೋಲೇಟ್ ಮಾಡ್ತಾ ಇದೆ. 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎನ್ನು ಇದು ವಯೋಲೇಟ್ ಮಾಡ್ತಾ ಇದೆ. ಜೊತೆಗೆ ಆರ್ಟಿಕಲ್ 21ಗೆ ಸಂಬಂಧಪಟ್ಟಂಥ ಒಂದು ವಯೋಲೇಷನ್ ಆಗ್ತಾ ಇದೆ. ರೈಟ್ ಟು ಇನ್ಫಾರ್ಮೇಷನ್ ಹಾಗೂ ರೈಟ್ ಟು ಪ್ರೈವಸಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ಬೋದು. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಪ್ರಾಕ್ಟೀಸನ್ನು ಆಥರ್ ಅವರು ಇಲ್ಲಿ ಎಂಫಸೈಸ್ ಮಾಡ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಾಗಿ ಈವನ್ ಪ್ರೆಸ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ರೆಷನ್ಸ್ಗಳು ರೆಸ್ಟ್ರಿಕ್ಷನ್ ಆಗ್ತಾ ಇದೆ ಅನ್ನುವಂಥ ಒಂದು ಆ್ಯಂಗಲನ್ನು ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು. ಗ್ಲೋಬಲ್ ಲೆವೆಲಲ್ಲಿ ಅದರಲ್ಲೂ ಯುರೋಪಿಯನ್ ಯೂನಿಯನ್ ಮಾಡೆಲ್ನ ಆಧಾರದ ಮೇಲೆ ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ನ ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಪ್ರೈವಸಿಗೆ ಸಂಬಂಧಪಟ್ಟಂಥ ಪ್ರೊಟೆಕ್ಷನನ್ನು ಮಾಡುವಂಥದ್ದು, ಟ್ರಾನ್ಸ್ಪರೆನ್ಸಿಯನ್ನು ತರುವಂಥದ್ದು ಹಾಗೂ ಜರ್ನಲಿಸ್ಟ್ ಎಕ್ಸಂಪ್ಷನ್ಸ್ಗಳನ್ನು ಸಹ ಕೊಡ್ತಾ ಇದ್ದಾರೆ. ಆದರೆ ಭಾರತದಲ್ಲಿರುವಂಥ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ನಡೆಯಲ್ಲಿ ಮೀಡಿಯಾಗೆ ಸಂಬಂಧಪಟ್ಟಂಥ ಒಂದು ಸೇಫ್ ಗಾರ್ಡ್ ಕಂಡೀಷನನ್ನು ಕಾಣ್ತಾ ಇಲ್ಲ. ಇಲ್ಲಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಮಾಡೆಲ್ ಬ್ಯಾಲೆನ್ಸ್ಡ್ ಆಗಿರುವಂಥ ಅಪ್ರೋಚನ್ನು ತರ್ತಾ ಇದ್ದಾರೆ. ಪ್ರೈವಸಿಯನ್ನು ಸಹ ಇಲ್ಲಿ ಪ್ರೊಟೆಕ್ಷನ್ ಮಾಡೋದು, ಟ್ರಾನ್ಸ್ಪರೆನ್ಸಿ ಬಂದಾಗ ಒಂದು ಮಾಹಿತಿಯನ್ನು ಸಹ ಪ್ರೊವೈಡ್ ಮಾಡೋದು ಹಾಗೂ ಒಂದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಬಂದಾಗ ಜರ್ನಲಿಸ್ಟ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸಂಪ್ಷನ್ಸನ್ನು ಸಹ ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಬ್ಯಾಲೆನ್ಸ್ಡ್ ಆಗಿರುವಂಥ ಅಪ್ರೋಚನ್ನು ಒಂದು ಜನರಲ್ ಡೇಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ನಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಭಾರತದಲ್ಲಿರ್ತಕ್ಕಂತಹ ಕಾನೂನಲ್ಲಿ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಿದೆ. ಪ್ರೈವಸಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಹಾಗೂ ಇನ್ಫಾರ್ಮೇಷನ್ಸನ್ನು ನಾವು ತೆಗೆದುಕೊಳ್ತಕ್ಕಂಥ ಒಂದು ಆಧಾರದ ಮೇಲೆ ನಾವು ಗಮನ ಹರಿಸ್ಬೋದು. ಇದೊಂದು ಅಸಿಮೆಟ್ರಿಕ್ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇನ್ಫಾರ್ಮೇಷನ್ ಅಸಿಮೆಟ್ರಿ ಅಂತ ಆಥರ್ ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಅವರ ಒಂದು ಕನ್ಸರ್ನ್ ಯಾವ ರೀತಿಯಾಗಿದೆ ಅಂತಂದರೆ ಇವಾಗ ಸರ್ಕಾರ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ನಡಿನಲ್ಲಿ ಸಿಟಿಜನ್ಗೆ ಬೇಕಾಗ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು ಕೊಡೋದ್ರಲ್ಲಿ ಅವರು ಒಂದು ಡಿನೈ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಒಂದು ಡೇಟಾಗಳನ್ನು ಎಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಒಂದು ರಿಸ್ಟ್ರಿಕ್ಷನ್ಸನ್ನು ಇದು ಇಂಪೋಸ್ ಮಾಡ್ತಾ ಇದೆ. ಹಾಗಾಗಿ ಸ್ಟೇಟ್ ಮತ್ತು ಸಿಟಿಜನ್ಗಳ ಮಧ್ಯೆ ಒಂದು ಇಂಬ್ಯಾಲೆನ್ಸ್ ಕಂಡೀಷನ್ ಕ್ರಿಯೇಟ್ ಆಗಿದೆ ಅಂತಲೇ ಗಮನ ಹರಿಸುವಂಥದ್ದು. ರೈಟ್ ಟು ಇನ್ಫಾರ್ಮೇಷನ್ನ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡಿದಾಗ ಇದು ಕರಪ್ಷನನ್ನು ರೆಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು, ಪಾರದರ್ಶಕತೆಯನ್ನು ತರುತ್ತೆ ಅಂತ ಗಮನಿಸ್ಬೋದು, ಸರ್ಕಾರವನ್ನು ಅಕೌಂಟಬಲ್ ಆಗಿ ಮಾಡುತ್ತೆ, ಸ್ಟೇಟ್ ಹಾಗೂ ಸಿಟಿಜನ್ ಮಧ್ಯೆ ಒಂದು ಇನ್ಫಾರ್ಮೇಷನ್ ಗ್ಯಾಪ್ ಏನಿರುತ್ತಲ್ಲ ಅದನ್ನು ಫುಲ್ಫಿಲ್ ಮಾಡುತ್ತೆ, ಪಾರ್ಟಿಸಿಪೇಟರಿ ಡೆಮೋಕ್ರಸಿಯನ್ನು ಸಹ ಇದು ಎನ್ಶೋರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ರೈಟ್ ಟು ಇನ್ಫಾರ್ಮೇಷನ್ ಇರತಕ್ಕಂಥ ಪ್ರೊವಿಷನ್ಸ್ಗಳೇ ಇಲ್ಲಿ ವೈಲೇಟ್ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗಿದೆ. ಈ ಮೊದಲು ಸುಪ್ರೀಂ ಕೋರ್ಟು ಸಹ ಸೆಂಟ್ರಲ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ವರ್ಸಸ್ ಸುಭಾಷ್ ಚಂದ್ರ ಅಗರ್ವಾಲ್ ಕೇಸ್ ನಡಿನಲ್ಲೂ ಸಹ ಒಂದು ವೇಳೆ ಇವಾಗ ಪಬ್ಲಿಕ್ ಇಂಟ್ರೆಸ್ಟ್ ಲಾರ್ಜರ್ ಸ್ಕೇಲಲ್ಲಿ ಇತ್ತು ಅಂತಂದರೆ ಪ್ರೈವಸಿಯನ್ನು ಸಹ ನಾವು ವಯೋಲೇಷನ್ ಮಾಡಬೇಕಾಗುತ್ತೆ. ಹಾಗೂ ಡೇಟಾ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಪ್ರೆಸ್ ಮೇಲೆ ಒಂದು ಚಿಲ್ಲಿಂಗ್ ಎಫೆಕ್ಟನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಜರ್ನಲಿಸ್ಟ್ಗಳು ಒಂದು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡುವಂಥ ಹಂತದಲ್ಲಿ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಅವರು ಸರಿಯಾಗಿ ಒಂದು ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂತಂದರೆ ಅವ್ರ ಮೇಲೆ ನಿಯರ್ಲಿ ₹250 crore ಅಷ್ಟು ಒಂದು ಫೈನನ್ನು ಸಹ ಹಾಕ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಗಮನ ಹರಿಸ್ಬೋದು. ಕಳೆದ ಸಂಚಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಒಂದು ಉತ್ತರವನ್ನು ನೋಡೋದಾದರೆ ಆರ್ಟಿಕಲ್ 124ಗೆ ಸಂಬಂಧಪಟ್ಟಂತೆ ಕೇಳಿದಾರಲ್ವಾ, 3 ಸ್ಟೇಟ್ಮೆಂಟ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೊದಲ ಸ್ಟೇಟ್ಮೆಂಟ್ನಲ್ಲಿ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆರ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್, ಇದು ಸರಿಯಾದ ಉತ್ತರ ಆಗುತ್ತೆ. ಡೆಫಿನೆಟ್ಲಿ ಇವಾಗ ಜಡ್ಜಸನ್ನು ಪ್ರೆಸಿಡೆಂಟ್ ಅವರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ. ಆಪ್ಷನ್ ಸೆಕೆಂಡ್ ನಡಿನಲ್ಲಿ ದ ಪ್ರೆಸಿಡೆಂಟ್ ಮಸ್ಟ್ ಕನ್ಸಲ್ಟ್
ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿಫೋರ್ ಅಪಾಯಿಂಟ್ಮೆಂಟ್ ಅಂತ ಇದೆ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇದೆ. ಮಸ್ಟ್ ಅಂತ ಕೊಟ್ಟಿದ್ದಾರಲ್ವಾ ಅಂತ. ಎಸ್, ಯಾಕಂತಂದರೆ ಸೆಕೆಂಡ್ ಜಡ್ಜ್ ಕೇಸು ಆಮೇಲೆ ಥರ್ಡ್ ಜಡ್ಜ್ ಕೇಸ್ನ ಆಧಾರದ ಮೇಲೆ ಒಂದು ಕೊಲಿಜಿಯಂ ಸಿಸ್ಟಮ್ ಇವಾಲ್ವ್ ಆಗುತ್ತೆ. ಕೊಲಿಜಿಯಂ ಸಿಸ್ಟಮ್ ಯಾವ ರೀತಿಯಾಗಿ ರೆಕಮೆಂಡೇಷನ್ ಮಾಡುತ್ತಲ್ಲ ಅದರ ಆಧಾರದ ಮೇಲೆ ಪ್ರೆಸಿಡೆಂಟ್ ಅವರು ಜಡ್ಜಸ್ಗಳನ್ನು ನೇಮಕಾತಿ ಮಾಡಬೇಕಾಗುತ್ತೆ. ಕಂಪಲ್ಸರಿ ಅದರ ಒಂದು ಕನ್ಸಲ್ಟೇಷನ್ ಆಧಾರದ ಮೇಲೆ ಕೊಡಬೇಕಾಗುತ್ತೆ. ಈ ಒಂದು ಮ್ಯಾಂಡೇಟರಿ ಪ್ರೊವಿಷನ್ ಇವಾಲ್ವ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಸೆಕೆಂಡ್ ಆಪ್ಷನ್ ಕೂಡ ಸರಿ ಆಗುತ್ತೆ. ಆಪ್ಷನ್ 1 ಆ್ಯಂಡ್ 2 ಎರಡೂ ಸರಿ ಆಗುತ್ತೆ. ಆಪ್ಷನ್ 3 ನಡಿನಲ್ಲಿ ನಾವು ನೋಡಿದಾಗ ಸಂವಿಧಾನದಲ್ಲಿ ಯಾವುದೇ ರೀತಿಯಾಗಿ ಕೊಲಿಜಿಯಂ ಸಿಸ್ಟಮ್ ಮೆನ್ಷನ್ ಮಾಡಿರೋದಿಲ್ಲ. ಜುಡಿಷಿಯಲ್ ಪ್ರೊಸೀಡಿಂಗ್ಸ್ನ ಆಧಾರದ ಮೇಲೆ, ಜುಡಿಷಿಯಲ್ ಇಂಟರ್ಪ್ರಿಟೇಷನ್ ಆಧಾರದ ಮೇಲೆ ಕೊಲಿಜಿಯಂ ಸಿಸ್ಟಮ್ ಇವಾಲ್ವ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ನಿನ್ನೆ ಸಹ ಇದರ ಬಗ್ಗೆ ನಾವು ಚರ್ಚೆನ ಮಾಡಿದ್ದೀವಿ. ಹಾಗಾಗಿ ಆಪ್ಷನ್ 3 ಅನ್ನು ಮೊದಲು ಎಲಿಮಿನೇಟ್ ಮಾಡಿಬಿಡಿ. ಸೆಕೆಂಡ್ ಆಪ್ಷನನ್ನು ನೋಡಿದಾಗ ಮಸ್ಟ್ ಅನ್ನುವಂಥ ವರ್ಡ್ ನಮಗೆ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ಬೋದು. ಆದರೆ ಸೆಕೆಂಡ್ ಮತ್ತು ಥರ್ಡ್ ಜಡ್ಜ್ ಕೇಸನ್ನು ನೋಡಿದಾಗ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕುತ್ತೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಟಿಂಗ್ವಿಷಸ್ ವೆಲ್ಫೇರ್ ಸ್ಕೀಮ್ಸ್ ಫ್ರಮ್ ಫ್ರೀಬೀಸ್? ಆಪ್ಷನ್ ಎ, ವೆಲ್ಫೇರ್ ಸ್ಕೀಮ್ಸ್ ಆರ್ ಆಲ್ವೇಸ್ ಯೂನಿವರ್ಸಲ್, ಫ್ರೀಬೀಸ್ ಆರ್ ಟಾರ್ಗೆಟೆಡ್. ಆಪ್ಷನ್ ಬಿ ನಡಿಯಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಆರ್ ನೀಡ್ ಬೇಸ್ಡ್ ಆ್ಯಂಡ್ ಏಮ್ಡ್ ಆಟ್ ಕೆಪಾಸಿಟಿ ಬಿಲ್ಡಿಂಗ್. ಫ್ರೀಬೀಸ್ ಆರ್ ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟೆಡ್ ಅಂತ ಆಪ್ಷನ್ 3 ಇದೆ. ಆಪ್ಷನ್ ಡಿ ನಡೆಯಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಆರ್ ಪ್ರೊವೈಡೆಡ್ ಓನ್ಲಿ ಡ್ಯೂರಿಂಗ್ ಎಲೆಕ್ಷನ್ಸ್. ಈ 4 ಆಪ್ಷನ್ ನಡೆಯಲ್ಲಿ ಯಾವ ರೀತಿಯಾಗಿ ನೀವು ಡಿಸ್ಟಿಂಗ್ವಿಷ್ ಮಾಡ್ಬೋದು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.